ಅಲ್ಲಿ ಅವ್ರ ಜೊತೆ ಹುಟ್ಟುಹಬ್ಬದ ನಾವು ಆಚರಿಸ್ಕೊಂಡು ಅಲ್ಲಿ ಅವರ ಆಶೀರ್ವಾದಗಳನ್ನು ಪಡ್ಕೊಂಡು ಅಲ್ಲಿಂದ ಇವತ್ತು ನಿಮ್ಮ ಶಾಲೆಗೆ ಬಂದ್ವಿ. ವಿಶೇಷವಾಗಿ ಯಾಕಂದ್ರೆ ಈ ಶಾಲೆಗೂ ನನಗೂ ತುಂಬಾ ಅವಿನಾಭಾವ ಸಂಬಂಧ ಇದೆ. ಇಲ್ಲಿ ವಿಶೇಷವಾಗಿ ನನ್ನ ನಗರಸಭಾ ಸದಸ್ಯನೂ ಕೂಡ ಇಲ್ಲಿನ ವಾರ್ಡಿನ ಈ ಭಾಗಸ್ಥರು ನನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ಇವತ್ತು ಇಲ್ಲಿ ಬಾಪೂಜಿ ನಗರ ಹಾಗೂ ನಮ್ಮ ದೇವಿ ನಗರ ಈ ಸುತ್ತಮುತ್ತಲಿನಲ್ಲಿ ಸಾಕಷ್ಟು ಬಡವರು ಅಂತ ಹೇಳಿದ್ರು ನಮ್ಮ ಸ್ನೇಹಿತರು. ಬಡವರು ಇರ್ಬೋದು, ಆದ್ರೆ ಬಡವರ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಕ್ ಕೊಡ್ತೀನಿ. ನೀವು ಬಡವರಾದ್ರೂ ಸಹಿತ ಪ್ರತಿಭಾವಂತರಿದ್ದೀರಿ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ಎಲ್ಲೋ ಒಂದು ಕಡೆ ನಿಮ್ಮನ್ನ ಒಂದು ಉತ್ತುಂಗಕ್ಕೆ ತರ್ತಕ್ಕಂಥ ಪ್ರಯತ್ನ ನಮ್ಮ ಒಂದು ಸಣ್ಣ ಒಂದು ಅಳಿದ ಸೇವೆಯನ್ನ ಮಾಡೋ ಮುಖಾಂತರ ಇದರಿಂದ ನಿಮ್ಗೂ ಒಂದು ಇನ್ಸ್ಪಿರೇಷನ್ ಬಂದು ನಾಳೆ ದಿನ ನೀವು ಕೂಡ ಒಳ್ಳೊಳ್ಳೆ ಆಪರೇಟರ್ನು ಕೂಡ ಕೇಳಿ ತಂದೆ ತಾಯಿಗಳು ಏನ್ ಹೇಳ್ತಾರೋ ಅದನ್ನ ನೀವು ಚಾಚೋ ತಪ್ಪದೆ ಪಾಲಿಸ್ತಕ್ಕಂಥ ಕೆಲಸವನ್ನ ಮಾಡಿ. ನಾವು ಅಷ್ಟೇ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಇವತ್ತೇನೋ ಒಂದಷ್ಟು ಮಟ್ಟಕ್ಕೆ ನಾವಿದ್ದೀವಿ. ಹಾಗಾಗಿ ದಯವಿಟ್ಟು ತಂದೆ ತಾಯಿಗಳ ಮಾತನ್ನ ಯಾರು ಧಿಕ್ಕರಿಸ್ತಾರೋ ಜೀವನದಲ್ಲಿ ಏನು ಆಗಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಪ್ರಾರ್ಥಿಸ್ತಾ ಆಮೇಲೆ ಅವ್ರಿಗೆ ದೇವರು ಆರಿಸಿ ಆರೋಗ್ಯ ಚೆನ್ನಾಗಿರಲಿ, ಇಂಥ ಕಾರ್ಯಕ್ರಮ ಎಲ್ಲರೂ ಮಾಡ್ತಾ ಇರಲಿ. ನಮ್ಮ ಶಾಲೆಗೆ ಬಂದು ಪ್ರೀತಿಯಿಂದ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ನಮಗೂ ಒಂದು ಸಮ್ಮಾನ ಇದೆ.